ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ನಗರಸಭೆ ಪೌರಾಯುಕ್ತರಿಗೆ ದಸ್ತಗಿರಿ ವಾರೆಂಟ್, ಬಂಧನ ಭೀತಿಯಲ್ಲಿ ಮಂಜುನಾಥ್ ಗುಂಡೂರ್. ಪರ್ಯಾಯ ವ್ಯವಸ್ಥೆ ಮಾಡದಿದ್ದರೆ ಶಾಸಕರ ಮನೆಗೆ ಮುತ್ತಿಗೆ, ಬೀದಿ ಬದಿ ಹೋರಾಟ ಸಮಿತಿ ಎಚ್ಚರಿಕೆ. ತುಮಕೂರಿನಲ್ಲಿ ಸಿಪಿಐಎಂ 24ನೇ ರಾಜ್ಯ ಸಮ್ಮೇಳನ, ಡಾಕ್ಟರ್ ಕೆ ಪ್ರಕಾಶ್ ಕಾರ್ಯದರ್ಶಿಯಾಗಿ ಆಯ್ಕೆ. ಪ್ರತಿ ಎಕರೆಗೆ 20 ಕ್ವಿಂಟಲ್ ಜೋಳ ಖರೀದಿಗೆ ಕೆಆರ್ಎಸ್ ಒತ್ತಾಯ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಎಸ್ಡಿಪಿಐ ಒತ್ತಾಯ. ವಾರ್ತೆಗಳ ವಿವರ. ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯವು ಬೆಂಗಳೂರು ಸಿಂಧನೂರು ನಗರಸಭೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಅವರಿಗೆ ದಸ್ತಗಿರಿ ವಾರೆಂಟ್ ಜಾರಿ ಮಾಡಿದೆ. ಇದರಿಂದಾಗಿ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಬಂಧನ ಭೀತಿಯಲ್ಲಿದ್ದಾರೆ. ತಾಲೂಕಿನ ಸ್ಟೇಟ್ ಹೈವೇ 30 ಹಾಗೂ ನ್ಯಾಷನಲ್ ಹೈವೇ 150A ರಲ್ಲಿನ ರಸ್ತೆ ಗಡಿಗಳನ್ನು ಒತ್ತುವರಿ ಮಾಡಿ ಶೆಡ್ ಮತ್ತು ಡಾಬಾಗಳನ್ನು ಹಾಕಿಕೊಂಡಿರುವ ಬಗ್ಗೆ ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಿದ್ದು, ಪ್ರಕರಣವನ್ನು ದಾಖಲಿಸಿ ವಿಚಾರಣೆಗೆ ನಿಗದಿಪಡಿಸಲಾಗಿದೆ. ನಗರಸಭೆ ಪೌರಾಯುಕ್ತರು ನ್ಯಾಯಾಲಯವು ಆದೇಶಿಸಿದಂತೆ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸದೇ ಇರುವುದರಿಂದ ಇಂದು ನ್ಯಾಯಾಲಯ ದಸ್ತಗಿರಿ ವಾರೆಂಟ್ ಜಾರಿ ಮಾಡಿದ ಬಗ್ಗೆ ಎಸ್ ನ್ಯೂಸ್ಗೆ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಿದೆ. ನಗರಸಭೆ ಪೌರಾಯುಕ್ತರನ್ನು ದಸ್ತಗಿರಿ ಮಾಡಲು ಮತ್ತು ದಿನಾಂಕ 22/1/2025 ಬೆಳಗ್ಗೆ 11 ಗಂಟೆಗೆ ನ್ಯಾಯಾಲಯದ ಮುಂದೆ ಹಾಜರಾಗಲು ಮತ್ತು ನ್ಯಾಯಾಲಯ ಅನ್ಯಥಾ ನಿರ್ದೇಶಿಸುವವರಿಗೆ ಹಾಗೆ ಹಾಜರಾಗುತ್ತಿರಲು ₹1 ಲಕ್ಷ ಮುಚ್ಚಳಿಕೆ ಬರೆದು ಕೊಟ್ಟರೆ ಅವರನ್ನು ಬಿಡುಗಡೆ ಮಾಡಬಹುದೆಂದು ಹಾಗೂ ಜಾರಿಯಾದ ನ್ಯಾಯಾಲಯದ ವಾರೆಂಟನ್ನು ಹಿಂದಿರುಗಿಸಲು ನಿರ್ಧರಿಸಲು ಕರ್ನಾಟಕ ಭೂ ಕಬಳಿಕೆ ನಿಷೇಧ ವಿಶೇಷ ನ್ಯಾಯಾಲಯ ಆದೇಶದಲ್ಲಿ ತಿಳಿಸಿದೆ. ನ್ಯಾಯಾಲಯದ ಆದೇಶದಿಂದ ಪೌರಾಯುಕ್ತರು ಗಾಬರಿಗೊಂಡಿದ್ದು, ನ್ಯಾಯಾಲಯಕ್ಕೆ ಹಾಜರಾಗಿ ಹಣ ಕಟ್ಟಿ ವಾರೆಂಟ್ ತೆರವು ಮಾಡಿಸಿಕೊಳ್ಳಬೇಕು, ಇಲ್ಲದಿದ್ದರೆ ಪೊಲೀಸರು ಬಂಧನ ಮಾಡುವ ಸಾಧ್ಯತೆ ಇದೆ. ಮುಂದೆ ಆಗುವುದು ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ಇಂದು ಬೀದಿಗೆ ಬಿದ್ದು ಬದುಕು ಮುರಬಟ್ಟೆಯಾದರೂ ಸಹ ಹಾಲಿ ಮಾಜಿ ಶಾಸಕರು ಸಂಸದರು ಸ್ಪಂದನೆ ಮಾಡದೇ ಇರುವುದು ಖಂಡನೀಯ. ಇಂಥವರ ಬಗ್ಗೆ ವ್ಯಾಪಾರಿಗಳು ಎಚ್ಚರಿಕೆಯಿಂದ ಇರಬೇಕೆಂದು ಎನ್ ಬಡಿಗೆ ಹೇಳಿದರು. ನಗರದ ತಹಸೀಲ್ದಾರ್ ಕಚೇರಿಯ ಮುಂದೆ ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಚುನಾವಣೆಯಲ್ಲಿ ಬಣ್ಣದ ಮಾತುಗಳನ್ನಾಡಿ ನಿಮ್ಮ ಮತ ಪಡೆದು ಆಯ್ಕೆಯಾದ ಶಾಸಕ ಹಂಪನಗೌಡ ಬಾದರ್ಲಿ ಬೀದಿ ಬದಿಯ ವ್ಯಾಪಾರಿಗಳ ಕಳಕಳಿ ತೋರಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಆದಷ್ಟು ಬೇಗನೆ ಪರ್ಯಾಯ ವ್ಯವಸ್ಥೆ ಮಾಡದಿದ್ದರೆ ಶಾಸಕರ ಮನೆಗೆ ವ್ಯಾಪಾರಿಗಳ ಜೊತೆಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಬ್ಯಾಂಕ್ ಸಾಲ ತಂದು ವ್ಯಾಪಾರ ಮಾಡುವ ಬೀದಿ ಬದಿ ವ್ಯಾಪಾರಿಗಳು ಇಂದು ವ್ಯಾಪಾರ ಇಲ್ಲದೆ ಬ್ಯಾಂಕ್ ಸಾಲ ಯಾವ ರೀತಿ ಕಟ್ಟಬೇಕು, ಕುಟುಂಬದ ನಿರ್ವಹಣೆ ಯಾವ ರೀತಿ ಮಾಡಬೇಕು ಎನ್ನುವುದು ತಿಳಿಯದಾಗಿದೆ. ತಕ್ಷಣ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡಲು ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಜಿಲ್ಲಾಡಳಿತ, ತಾಲೂಕಾಡಳಿತವನ್ನು ನಾಗರಾಜ್ ಪೂಜಾರ್ ಆಗ್ರಹಪಡಿಸಿದರು. ಹೋರಾಟ ಸಮಿತಿಯ ಮುಖಂಡರಾದ ಕೆ ಮರಿಯಪ್ಪ, ಕಾಸಿಂ ಸಾಬ್, ದಾವಲ್ ಸಾಬ್ ದೊಡ್ಡಮನಿ, ಬಸವರಾಜ್ ಬಾದರ್ಲಿ, ಚಿಟ್ಟಿಬಾಬು, BN ಎರ್ದಿಯಾಳ್, ರಮೇಶ್ ಪಾಟೀಲ್ ಬೇರ್ಗಿ, ಬಸವರಾಜ್ ಸೇರಿದಂತೆ ನೂರಾರು ಬೀದಿ ಬದಿ ವ್ಯಾಪಾರಸ್ಥರು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಅದಕ್ಕೆ ಪರಿಹಾರವನ್ನು ಕಲ್ಪಿಸಿ ಆಮೇಲೆ ಅದನ್ನು ಕೆಲಸ ಮಾಡಬೇಕು. ಆದರೆ ಇಲ್ಲಿ ನಿಮಗಾಗಿರೋದು ದೊಡ್ಡ ಅನ್ಯಾಯ, ಘೋರ ಅನ್ಯಾಯ. ಒಂದು 2 ಅಕ್ಷರದ ಒಂದು ಲೆಟರ್ ಕೊಟ್ಟು JCBಯನ್ನು ತರಿಸಿ ಎಲ್ಲ ಅವರೆಲ್ಲ ಈಗ ನಿಮ್ಮನ್ನು ಇಲ್ಲಿ ಕುಂದ್ರಂಗ್ ಮಾಡಿದ್ದಾರೆ. ಇವತ್ತು ಇಲ್ಲಿ ನೀವು 100, 200 ಜನ, 400 ಜನ, 500 ಜನ ಕುಂತಿರಂದ್ರೆ ನಿಮ್ಮನ್ನು ಕಾಯುವಂತ, ನಿಮ್ಮ ಮೇಲೆ ಅವಲಂಬಿತರಾದಂತ ಸುಮಾರು 10,000 ಜನ ಇವತ್ತು ಸಿನ್ನೂರಲ್ಲಿದ್ದಾರೆ. ಈ ಕಾರಣದಿಂದ ಅವರು ಇವತ್ತು ಹಸಿಲಿಂದ ಸಾಯಬೇಕಾಗಿದೆ, ಸಂಕಷ್ಟವನ್ನು ಪಡಬೇಕಾಗಿದೆ. ಅದಕ್ಕಾಗಿ ಮೊದಲನೆಯ ತಪ್ಪು ಅನ್ಯಾಯ ಸರ್ಕಾರದಿಂದ ಆಗಿದೆ. ಯಾವುದೇ ಒಂದು ಪರಿಹಾರವನ್ನು ನೀಡದೆ ಇದನ್ನು ಒಕ್ಕಬಲಿಸಿದ್ದು. ಅದಕ್ಕಾಗಿ ನಾವು ಕಳೆದ ಒಂದು ವಾರದಿಂದ ತಾವು ಮತ್ತು ನಾವೆಲ್ಲ ಹೋರಾಟಗಾರರು ಸೇರಿ ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಂತೇಳಿ ತಕ್ಷಣ 3 ದಿವಸ ಹಿಂದೆ ಶನಿವಾರ ಅವತ್ತು ಸೆಕೆಂಡ್ ಸ್ಯಾಟರ್ಡೆ ಆದರೂ ತಹಸೀಲ್ದಾರ್ ಅವರಿಗೆ ನಾವು ಇವತ್ತು ಸೆಕೆಂಡ್ ಸ್ಯಾಟರ್ಡೆ ನಾವು ಈ ರೀತಿ ಮನವಿ ಪತ್ರ ಕೊಡಿದೆ ಅನ್ನೋದು ಒಪ್ಪಿಗೆ ಕೊಟ್ಟರು. ಅವರು ಮನವಿ ಪತ್ರವನ್ನು ತಗೊಂಡ್ರು. ಆಮೇಲೆ ಅದೇ ಮನವಿ ಪತ್ರ ಕೊಡುವಾಗ ನಾವು ಅವ್ರ ಜೊತೆಗೆ ಮಾತಾಡಿದ್ವಿ, ನಮ್ಮ ಜೊತೆಗೆ ಯಾವಾಗ ನೀವು ಮೀಟಿಂಗ್ ಕರ್ತೀರಿ ಅನ್ನೋ. ನಾನು ಸೋಮವಾರ ದಿವಸ ನಾನು ರಾಯಚೂರಿಗೆ ಏನೋ ಮೀಟಿಂಗ್ ಹೋಗ್ತಾ ಇದ್ದೀನಿ, ಮಂಗಳವಾರ ಮಾಡೋಣ ಅಂತ ಹೇಳಿದ್ರು. ಆದರೆ ಇಲ್ಲಿವರೆಗೂ ಯಾವುದೇ ಅಧಿಕೃತವಾದ ಒಂದು ಕರೆ ನಮಗೆ ತಹಸೀಲ್ದಾರ್ಲಿಂದ ಬಂದಿಲ್ಲ. ಇದು ಸರ್ಕಾರದ ಒಂದು ಧೋರಣೆ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ನಾವು ಅನಿವಾರ್ಯವಾಗಿ ಈ ಹೋರಾಟದಾಗ ಒಂದು ಇದಕ್ಕೆ ನಾವು ಈಗ ಮುಂದಾಗಿದ್ದೇವೆ. ನಮ್ಮ ಹೋರಾಟ ನಮ್ಮ
ಹಸಿವಿನ ಹೊಟ್ಟೆಯನ್ನು ತುಂಬಲಿಕ್ಕಾಗಿ ನಾವು ಯಾವುದೇ ಒಂದು ಅಧಿಕಾರವನ್ನು ಕೇಳ್ತಾ ಇಲ್ಲ, ಯಾವುದೇ ಒಂದು ಒಲವನ್ನು ಕೇಳ್ತಾ ಇಲ್ಲ. ತುಮಕೂರಿನಲ್ಲಿ ನಡೆದ ಸಿಪಿಐಎಂ 24ನೇ ರಾಜ್ಯ ಸಮ್ಮೇಳನ ಡಿಸೆಂಬರ್ 29, 30, 31 3 ದಿನಗಳ ಕಾಲ ನಡೆಯಿತು. 29ರಂದು ಆಕರ್ಷಕ ಮೆರವಣಿಗೆ ಮತ್ತು ಬಹಿರಂಗ ಸಭೆ ನಡೆಸಿ 303 ಪ್ರತಿನಿಧಿ ವೀಕ್ಷಕ ಸದಸ್ಯರು ರಾಜ್ಯದ ಜಿಲ್ಲೆಗಳಿಂದ ಆಯ್ಕೆಯಾಗಿ ಬಂದು ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯದರ್ಶಿ ಮಂಡಿಸಿದ ಕರಡು ವರದಿ ಕುರಿತು 65 ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. 35 ಪ್ರಮುಖ ನಿರ್ಣಯಗಳನ್ನು ಸಮ್ಮೇಳನ ತೆಗೆದುಕೊಂಡಿದೆ. ಮಾರ್ಗದರ್ಶಕರಾಗಿ ಪೋಲೆಟ್ ಬ್ಯೂರೋ ಸದಸ್ಯರಾದ MA ಬೇಬಿ ಹಾಗೂ BV ರಾಘವಲು, A ವಿಜಯ್ ರಾಘವನ್ ಭಾಗವಹಿಸಿ ಮಾರ್ಗದರ್ಶನ ಮಾಡಿದರು. 35 ಸದಸ್ಯರ ಒಳಗೊಂಡ ರಾಜ್ಯ ಸಮಿತಿ ಆಯ್ಕೆ ಮಾಡಿದೆ. ಆಯ್ಕೆಯಾದ ನೂತನ ರಾಜ್ಯ ಸಮಿತಿ ಸಭೆ ಸೇರಿ K ಪ್ರಕಾಶ್ ಅವರನ್ನು ರಾಜ್ಯ ಸಮಿತಿ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದೆ. ಈ ಸಮ್ಮೇಳನದಲ್ಲಿ ಭಾಗವಹಿಸಿದ ರಾಯಚೂರು ಜಿಲ್ಲೆಯ 10 ಜನ ಪ್ರತಿನಿಧಿಗಳಲ್ಲಿ ಸಿಂಧನೂರಿನ ಪಕ್ಷದ ತಾಲೂಕಾ ಸದಸ್ಯರಾದ S ದೇವೇಂದ್ರಗೌಡ, ಪ್ರತಿನಿಧಿಯಾಗಿ 2 ಜನ ವೀಕ್ಷಕರಲ್ಲಿ ಸಿಂಧನೂರು ತಾಲೂಕಿನ ಸಿಪಿಐಎಂ ಕಾರ್ಯದರ್ಶಿ ಬಸವಂತರಾಯಗೌಡ ಕಲ್ಲೂರ್ ವೀಕ್ಷಕರಾಗಿ ಭಾಗವಹಿಸಿದ್ದರು. ಬೆಂಬಲ ಬೆಲೆ ಅಡಿಯಲ್ಲಿ ಪ್ರತಿ ಎಕರೆಗೆ 20 ಕ್ವಿಂಟಲ್ ಜೋಳ ಖರೀದಿಸುವಂತೆ ಕರ್ನಾಟಕ ರಾಷ್ಟ್ರೀಯ ಸಮಿತಿಯ ಪ್ರಮುಖ ಮುಖಂಡರಾದ ನಿರುಪಾದಿ K ಗೋಮಹರ್ಷಿ ಆಗ್ರಹಿಸಿದರು. ಈ ಕುರಿತು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರವು ಪ್ರತಿ ಎಕರೆಗೆ 10 ಕ್ವಿಂಟಲ್ ಖರೀದಿಗೆ ನಿಗದಿಪಡಿಸಿದ್ದು ರೈತರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಈ ಹಿನ್ನೆಲೆ ಪ್ರತಿ ಎಕರೆಗೆ 20 ಕ್ವಿಂಟಲ್ ಖರೀದಿಸಬೇಕು. ಖರೀದಿ ಕೇಂದ್ರದ ನೀತಿ ನಿಯಮ ಉದ್ದೇಶಗಳು ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಾಗಿ ಕ್ರಮ ವಹಿಸಬೇಕು. ತೂಕದಲ್ಲಿ ಮೋಸ, ಅನ್ಯಾಯ ಹಾಗೂ ಮಧ್ಯವರ್ತಿಗಳ ಹಾವಳಿ ತಡೆಗಟ್ಟಲು ಖರೀದಿ ಕೇಂದ್ರಗಳಲ್ಲಿ CCTV ಅಳವಡಿಸಬೇಕು. ಜೊತೆಗೆ 2024-25ನೇ ಸಾಲಿನಲ್ಲಿ ರೈತರಿಂದ ಖರೀದಿ ಮಾಡಿದ ಜೋಳ ಮತ್ತು ತೊಗರಿ ಹಣವನ್ನು ತಕ್ಷಣವೇ ಬಿಡುಗಡೆಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಅಯ್ಯಪ್ಪ ಮೇಟಿ, ಕೃಷ್ಣ ಸುಕಲ್ಪೇಟೆ, ವೀರೇಶ್ ಕೋಟೆ, ಚನ್ನಬಸವ ಸೋಮಲಾಪುರ್, ಶರಣಪ್ಪ ಬೇರಿಗಿ, ಶರಣಪ್ಪ ಜನತಾ ಕಾಲೋನಿ ಸೇರಿದಂತೆ ಅನೇಕರಿದ್ದರು. ವಿಷಯ ಏನಂತ ಹೇಳಿದ್ರೆ, ಮಾನ್ಯ ತಹಶೀಲ್ದಾರರು ಸಿಂಧನೂರು ಇವರ ಮುಖಾಂತರ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕರ್ನಾಟಕ ಸರ್ಕಾರ ಇವರಿಗೆ 2024-25ರ ಸಾಲಿನಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಜೋಳ, ರೈತರ ಬೆಳೆದಂತ ಜೋಳವನ್ನ ಖರೀದಿಸುವಂತ ಏನೋ ಒಂದು ಪ್ರಕ್ರಿಯೆ ಏನಿದೆ ಅದು ರೈತರಿಗೆ ಬಹಳ ಅನಾನುಕೂಲ ಸೃಷ್ಟಿಯಾಗುವಂಥದ್ದು. ಯಾಕಂತ ಹೇಳಿದ್ರೆ ಈ ವರ್ಷ ಕೇವಲ ಎಕರೆಗೆ 10 ಕ್ವಿಂಟಲ್ ಏನೋ ಖರೀದಿಸಲಿಕ್ಕೆ ಮಾತ್ರ ಇವರು ಸರ್ಕಾರ ಅನುಮತಿ ನೀಡುತ್ತಾ ಇದೆ. ಆದ್ರೆ ಇವತ್ತು ಈ ವರ್ಷ ಮಳೆಯಿಂದಾಗಿ ರೈತರು ಉತ್ಕೃಷ್ಟವಾದಂತ ಮತ್ತು ಹೆಚ್ಚಿನ ಸುಮಾರು 35ರಿಂದ 40 ಕ್ವಿಂಟಲ್ ವರೆಗೂ ಕೂಡ ಜೋಳವನ್ನ ಬೆಳೆದಿದ್ದಾರೆ. ಆದ್ರೆ ಇವರು ಕೇವಲ 10 ಕ್ವಿಂಟಲ್ ಮಾಡೋದ್ರಿಂದ ಇನ್ನು ಮಿಕ್ಕಿದಂತ 25ರಿಂದ 30 ಕ್ವಿಂಟಲ್ ಜೋಳವನ್ನ ಮಧ್ಯವರ್ತಿಗಳಿಗೆ ಅಥವಾ ದಲ್ಲಾಳಿಗಳಿಗೆ ಕಡಿಮೆ ರೇಟಿಗೆ ಮಾರುವಂತ ಸ್ಥಿತಿ ಇವತ್ತು ರೈತರಿಗೆ ಅಂತ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಆಗ್ರಹಿಸುತ್ತೇವೆ ಎಂದು ಅಧ್ಯಕ್ಷರಾದ ಮೊಹಮ್ಮದ್ ಆಸಿಫ್ ನದಾಫ್ ಹೇಳಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹೆದ್ದಾರಿಯ ಅಗಲೀಕರಣದ ನೆಪದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನು ತೆರವು ಮಾಡಿರುವುದು ಸಾವಿರಾರು ಬಡ ಜನರ ಜೀವನಕ್ಕೆ ಹಾನಿ ಉಂಟಾಗಿದೆ. ನಿತ್ಯ ಜೀವನಕ್ಕಾಗಿ ಸಾಲ ಸೋಲ ಮಾಡಿ ಬೀದಿಯಲ್ಲಿ ನಿಂತು ವ್ಯಾಪಾರ ನಡೆಸಿ ತಮ್ಮ ಕುಟುಂಬವನ್ನು ಜೊತೆಗೆ ಜೀವನವನ್ನು ನಿರ್ವಹಿಸುತ್ತಿದ್ದರು. ಈಗ ತೆರವು ಕಾರ್ಯಾಚರಣೆಯಿಂದ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದು ಕೂಡಲೇ ಅಧಿಕಾರಿಗಳು ತಡ ಮಾಡದೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಆಸಿಫ್ ಕುರೇಶಿ, ಕಾರ್ಯದರ್ಶಿ ಸಯ್ಯದ್ ಇರ್ಫಾನ್, ಕೋಶಾಧ್ಯಕ್ಷ ಯೂಸುಫ್ ಅಣಗಿ, ಸಹ ಕಾರ್ಯದರ್ಶಿ ಯೂಸುಫ್ ಕಡ್ಡಿಪುಡಿ, ಸದಸ್ಯರಾದ ಹಸನ್ ಗೋಮರ್ಸಿ, ಫಜಲ್ ಕಡ್ಡಿಪುಡಿ ಸೇರಿದಂತೆ ಅನೇಕರಿದ್ದರು. ವಾರಂಟ್ ಇಶ್ಯೂ ಆದ ತಕ್ಷಣ ಇವರು ಫೀಲ್ಡ್ ನಲ್ಲಿ ಹೇಳಿದ್ರು, ಆಕ್ಷನ್ ಮಾಡಿ ಏಕಾಏಕಿ ಎಲ್ಲ ಅಂಗಡಿಗಳನ್ನ ತೆರವು ಮಾಡಿದ್ರು. ಇದರಿಂದ ಬಹಳಷ್ಟು ಇದು ಬಡ ಕುಟುಂಬಗಳದಾರ, ಎಷ್ಟೋ ಮಂದಿ ಸಾಲ ಮಾಡಿ ಅಂಗಡಿಗಳ ಹಾಕ್ಯಾರ.
ದಿನನಿತ್ಯ ಇವರು ಲೋನ್ ಕಟ್ತಿದ್ರು. ದಿನನಿತ್ಯ ಪಿಗ್ನಿ ಕಟ್ಟಬೇಕು, ಲೋನ್ ಕಟ್ಟಬೇಕು, ಇಂಥ ಭಾಳ ಒಂದು ಕಷ್ಟ ಸಂಗತಿ ಒಳಗೆ ಇವರು ಅಂಗಡಿ ನಡೆಸ್ತಿದ್ರು. ಇಂಥ ಒಂದು ಕಷ್ಟ ಕಾಲದಾಗ ಇವರು ಏಕಾಏಕಿ ಬಂದು ಅಂಗಡಿ ಮುಂಗಟ್ಟುಗಳನ್ನು ತೆರವು ಮಾಡೋದ್ರಿಂದ ದಿನನಿತ್ಯ ಇವರು ಜೀವನ ಬದುಕಕ್ಕೆ ಇವರಿಗೆ ಬಹಳ ಕಷ್ಟ ಆಗಿದೆ. ಅದನ್ನ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಆಲಿಸಿ ಏನೈತೆ ಒಂದು ನಮ್ದೊಂದು ಆಗ್ರಹ ಮತ್ತೆ ಒಂದು ಇಲ್ಲಿಯ ಶಾಸಕರು ಪ್ಲಸ್ ಆಡಳಿತ ವರ್ಗದವರಿಗೆ ಒಂದು ನಮ್ಮೊಂದು ಮನವಿ, ಒಂದು ಏನೈತೆ ಪೂರ್ವಭಾವಿ ಸಭೆಯನ್ನು ಕರೆದು ಇದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ಅವರಿಗೆ ಒಂದು ಸವಲತ್ತು ಒದಗಿಸಿಕೊಡ್ಬೇಕಂದ್ರೆ ನಮ್ದೊಂದು ಮನವಿ ಇದೆ. ಏಕೆಂದರೆ ಈಗ ನಾವು ಇದನ್ನೇ ನಾವು ಹಿಂಗೆ ತಿಂಗಳಗಟ್ಟಲೆ 2 ತಿಂಗಳಗಟ್ಟಲೆ ಹಿಂಗೆ ಬಿಟ್ರೆ ಅವ್ರು ದಿನನಿತ್ಯ ಜೀವನ ಬದುಕೋದು ಹೆಂಗೆ, ಅವ್ರ ಮಕ್ಕಳು ಶಾಲೆ ಹೋಗೋದು ಹೆಂಗೆ, ಅವರು ದಿನನಿತ್ಯ ದುಡಿದು ಜೀವನ ಬದುಕಿ ಊಟ ಮಾಡಿ ಅವ್ರ ಮಕ್ಕಳಿಗೆ ಚಲೋ ರೀತಿ ವಿದ್ಯಾಭ್ಯಾಸ ಕೊಡಿಸ್ಬೇಕಂದ್ರೆ ಭಾಳ ಕಷ್ಟಪಡ್ತಾರೆ. ಅದೊಂದು ನೀವೆಲ್ಲರೂ ಏನೈತೆ ಗಮನದಲ್ಲಿ ಇಟ್ಟುಕೊಂಡು ಆದಷ್ಟು ಬೇಗ ಇದ್ರ ಬಗ್ಗೆ ಒಂದು ಸಲಹೆ ಕರೆಸಿ ಒಂದು ಏನೈತೆ ಒಂದು ಮೀಟಿಂಗ್ ಮಾಡಿ ಆದಷ್ಟು ಬೇಗ ಇದ್ರ ಬಗ್ಗೆ ಏನೈತೆ ಒಂದು ಸವಲತ್ತು ಮಾಡಿಕೊಡ್ಬೇಕಂತ ನಾವು ವಿನಂತಿಸ್ತೇವೆ. ಬೀದಿ ಬದಿ ವ್ಯಾಪಾರಿಗಳ ಹಕ್ಕುಗಳಿಗಾಗಿ ತೆರವುಗೊಳಿಸುವುದನ್ನು ವಿರೋಧಿಸಿ ಫುಟ್ಪಾತ್ ಮೇಲೆ ತಳ್ಳುವ ಬಂಡಿಯನ್ನು ಇಟ್ಟುಕೊಂಡು ಅದರಲ್ಲಿ ಹಣ್ಣು, ತರಕಾರಿ ಹಾಗೂ ಇತರೆ ವಸ್ತುಗಳನ್ನು ಮಾರಿಕೊಂಡು ಬಂದ ಹಣದಲ್ಲಿ ಜೀವಿಸುವ ಜನರನ್ನು ಬದುಕಲು ಬಿಡಿರಿ. ಹೈವೇ ರಸ್ತೆ ಕಬಳಿಸಿದ ಬಲಾಢ್ಯರ ಬಿಲ್ಡಿಂಗ್ ತೆರವುಗೊಳಿಸದೆ ಬೀದಿಗೆ ಬಿದ್ದವರ ಬೆನ್ನಿಗೆ ಚೂರಿ ಹಾಕಿದ ತಾಲೂಕಾಡಳಿತದ ಕ್ರಮವನ್ನು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಸಂಘದ ಗೌರವಾಧ್ಯಕ್ಷ ಎಂ ಗಂಗಾಧರ್ ಹೇಳಿದರು. ನಮ್ಮನ್ನು ತೆರವುಗೊಳಿಸಿದಂತೆ ಸರ್ಕಾರಿ ರಸ್ತೆ ಕಬಳಿಸಿದ ಅಕ್ರಮ ಮಹಡಿಗಳನ್ನು ಸಹ ತೆರವುಗೊಳಿಸಿ ನ್ಯಾಯಾಲಯದ ಆದೇಶ ಪಾಲಿಸಿರಿ. ಹೆದ್ದಾರಿ ರಸ್ತೆ ಆಕ್ರಮಿಸಿದವರ ತೆರವಿಗೆ ನಮ್ಮ ಸ್ವಾಗತ. ರಾಯಚೂರು ರಸ್ತೆ, ಗಂಗಾವತಿ ರಸ್ತೆ, ಕುಷ್ಟಗಿ ರಸ್ತೆ, ಸುಕಾಲ್ಪೇಟೆ ರಸ್ತೆ ಸೇರಿದಂತೆ ಇತರೆ ರಸ್ತೆಗಳ ಪಕ್ಕದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಸಂಚಾರಿ ಹಣ್ಣು ತರಕಾರಿ ಮಾರಿ ಜೀವನ ನಡೆಸಲಿಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿರಿ. ಪರ್ಯಾಯ ವ್ಯವಸ್ಥೆ ನಮಗೆ ಕಲ್ಪಿಸುವವರೆಗೂ ನಗರಸಭೆಯಿಂದ ಟೆಂಡರ್ದಾರರಿಂದ ಪ್ರತಿನಿತ್ಯದ ಹಾಗೂ ವಾರದ ತೆರಿಗೆ ವಸೂಲಾತಿಯನ್ನು ನಿಲ್ಲಿಸಿ ಎಂದು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿದ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಪರ್ಯಾಯ ವ್ಯವಸ್ಥೆ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಈ ವೇಳೆ ಅಧ್ಯಕ್ಷ ದುರ್ಗಪ್ಪ ಭಜಂತ್ರಿ, ಉಪಾಧ್ಯಕ್ಷ ಬಾಷಾ ಸಾಬ್, ಹುಸೇನ್ ಸಾಬ್, ಸಹ ಕಾರ್ಯದರ್ಶಿ ಅಬ್ದುಲ್, ಖಜಾಂಚಿಗಳಾದ ಕಲಂದರ್, ಜಹೀರ್ ಸಾಬ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಹಣ್ಣು ತರಕಾರಿ ವ್ಯಾಪಾರಿಗಳು ಸೇರಿದಂತೆ ನೂರಾರು ಬೀದಿ ಬದಿ ವ್ಯಾಪಾರಿಗಳು, ಮಹಿಳೆಯರು ಭಾಗವಹಿಸಿದ್ದರು. ಈಗಾಗಲೇ 21 ಮೀಟರ್ ಅಂತ ಹೈಕೋರ್ಟ್ ಆದೇಶ ಪ್ರಕಾರ ಇರ್ತಿದ್ವಿ. 21 ಮೀಟರ್ ಈಗಲೇ ಅವರು ತೆರವು ಮಾಡಿಲ್ಲ. ಕಮಿಷನರ್ ಹೇಳ್ತಿರೋದು ನಿನ್ನೆಯವರೆಗೆ ಪ್ರಕಾರ ಇಲ್ಲ ಅಂಗಡಿಯವರಿಗೆ ಪರಿಹಾರ ಕೊಟ್ಟು ಅಥವಾ ರೋಡ್ ರಸ್ತೆ ಮಾಡೋರು ವರದಿ ಹಾಕ್ಸ್ಕೊಂಡು ಅವರು ಎಲ್ಲಿ ಅದನ್ನ ಮ್ಯಾಪ್ ಗುರುತು ಮಾಡ್ತಾರೋ ಅಲ್ಲಿ ತನಕ ನಾವು ತೆರವು ಮಾಡ್ತೇವೆ, ಅವ್ರಿಗೆ ಪರಿಹಾರ ಕೊಟ್ಟು ತೆರವು ಮಾಡ್ಬೇಕಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಬದುಕು ಎಲ್ಲಿಗೆ ಅಂತ ಇದು ಇದ್ದವ್ರ ಪಾಡಾಯ್ತು. ಅಲ್ಲಿ ರೋಡ್ನಲ್ಲಿ ಮರ ಇದೆ, ಲೈಟ್ ಕಂಬ ಇದೆ, ಬೀದಿ ಬದಿಯವರು ಇದ್ರೆ ಅಕ್ರಮ ಬಿಲ್ಡಿಂಗ್ ಇದೆ, 4 ಥರದ ವಿಧ ಅಲ್ಲಿ ಇದೆ. ಹಾಗಾಗಿ ಬಿಲ್ಡಿಂಗ್ ಒಳ್ಳೆ ಟೈಮಿನಾಗ ನಮ್ಮ ತೆಗಿಬೋದಿತ್ತೇನೋ, ಅಕ್ರಮ ಕಟ್ಟಡಗಳು ಏನಿದಾವೋ ಅವಾಗ ಅದನ್ನ ಒಳ್ಳೆ ಟೈಮ್ನಾಗ ನಮ್ಮನ್ನು ತೆರವು ಮಾಡಿದ್ರ ಅದ್ರ ಪಕ್ಕದಲ್ಲಿ ಸರ್ಕಾರಿ ಜಾಗ ತುಂಬಾ ಇದೆ, 3-4 ರೋಡಲ್ಲಿ ಇದೆ ಸರ್ಕಾರಿ ಜಾಗ. ಸುಗಲ್ಪೇಟೆ ರೋಡಿಗಿದೆ, ಗಂಗಾವತಿ ರೋಡಿಗಿದೆ, ಸಿಂಧೂ ಕುಷ್ಟಗಿ ರೋಡಿಗಿದೆ, ರಾಯಚೂರು ರೋಡಿಗಿದೆ. ಆ ಸರ್ಕಾರಿ ಜಾಗದಲ್ಲಿ ನಮ್ಮನ್ನು ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಅಡ್ವಾನ್ಸ್ ಮುಂದಾಲೋಚನೆ ಯಾಕೆ ಮಾಡಲಿಲ್ಲ ಅನ್ನೋದು ನಮ್ಮಲ್ಲಾಗಿದೆ. ಯಾಕಂದ್ರೆ 2014 ಕಾಯ್ದೆ ಹೇಳ್ತದೆ. ಕಾಯ್ದೆಯನ್ನು ನಾನು ಹೇಳಕ್ ಬಂದಿಲ್ಲ, ಚೆನ್ನಾಗಿ ಗೊತ್ತಿದೆ ಕಮಿಷನರ್ಗೆ, ಭಾಳ ಅನುಭವಿಸ್ತಾರೆ ಕಮಿಷನರು, ಜನರ ಪರವಾಗಿ ಕೆಲಸ ಮಾಡೋಂಥವರೇ ಬಂದಿರಂತ ನಾನು ಭಾವಿಸ್ತೀನಿ. 14ರಲ್ಲಿ ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರು ಮತ್ತು ಆರೋಗ್ಯ ಅಧಿಕಾರಿಗಳು, ಪೊಲೀಸರು ಮತ್ತು ಸಂಬಂಧಪಟ್ಟ ಕಮಿಷನರು ಮತ್ತು ಸಂಘ ಸಮಿತಿಗಳು ಒಳಗೊಂಡು ಒಂದು ಸಮಿತಿ ಮಾಡಿ ವಾರ್ಡ್ ವೈಸ್ ಮಾಡಿ ಅಥವಾ ಏರಿಯಾ ವೈಸ್ ಮಾಡಿ ಯಾವ್ಯಾವ ಜಾಗದಲ್ಲಿ ಅವೈಲೇಬಲ್ ಇದೆಯೋ ಸರ್ಕಾರಿ ಜಾಗ ಸುಮಾರಿದೆ. ಇಲ್ಲಿಂದ ತಹಶೀಲ್ ಆಫೀಸ್ವರೆಗೂ ಗೌರ್ಮೆಂಟ್ ಜಾಗನೇ, ಕುಷ್ಟಗಿ ರೋಡ್ಗಲ್ಲೂ ಇದೆ, ಬೇರೆ ಗಂಗಾವತಿ ರಸ್ತೆಯಲ್ಲೂ ಇದೆ. ಅಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲಿಕ್ಕೆ ಯಾಕೆ ಮನಸ್ಸು ಮಾಡಲಿಲ್ಲ? ಏಕೈಕಿಯಾಗಿ ಒಂದು ಗುಂಡಾ ಪ್ರವೃತ್ತಿ ರೀತಿಯಲ್ಲಿ ನಮ್ಮನ್ನು ತೆರವು ಮಾಡಿದ್ರೆ ನಾನು ಭಾವಿಸ್ತೀನಿ. ಯಾಕೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಕಸದ ಗಾಳಿಯಲ್ಲಿ ಅನೌನ್ಸ್ ಮಾಡಿ ತೆಗೆದೇ ಹೋದ್ರೆ ಕೆಡ್ತೀವಿ, ತೆಗೆದೇ ಹೋದ್ರೆ ಕಿತ್ತೀವಿ ಅಂತ, ತೆಗೆದೇ ಹೋದ್ರೆ ಕಿತ್ರಿ ಬಿಲ್ಡಿಂಗ್ ಅಂತ ನಾನು ಕರೆ ಕೊಡ್ತೀನಿ. ತೆಗೆದೇ ಹೋದ್ರೆ ಕಿತ್ರಿ ಬಿಲ್ಡಿಂಗ್ 21 ಮೀಟರ್ವರೆಗೂ ನೀವು ತೆರವುಗೊಳಿಸಬೇಕು ಅಂತ ಹೇಳಿ, ಆದರೆ ಉಚ್ಚ ನ್ಯಾಯಾಲಯ ನಿಯಮಾನುಸಾರ ತೆರವುಗೊಳಿಸಿ ಅಂತ ಹೇಳಿ ಆದೇಶ ಕೊಟ್ಟಿದೆ. 21 ಮೀಟರ್ನ ನಿಯಮಾನುಸಾರ ಆ ನಿಯಮವನ್ನು ನಾವು ಪಾಲನೆ ಮಾಡಬೇಕು. ಆ ತೆರವುಗೊಳಿಸುವ ಮುಂಚೆ ನಾವು ಏನಾಗುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ನಾವು ಅದನ್ನು ಮಾನ್ಯ ಜಿಲ್ಲಾಧಿಕಾರಿಯವರ ಗಮನಕ್ಕೆ ತೊಗೊಂಡು ಬಂದು ಸಂಬಂಧಪಟ್ಟಂಥ NHAI ಅಧಿಕಾರಿಗಳ ಗಮನಕ್ಕೆ ತೊಗೊಂಡು ಬಂದು ಅದನ್ನು ಖಂಡಿತವಾಗ್ಲೂ ಇಂಪ್ಲಿಮೆಂಟೇಷನ್ ಮಾಡ್ತೀವಿ. ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ಪೌರಾಯುಕ್ತರಿಗೆ ದಸ್ತಗಿರಿ ವಾರೆಂಟ್, ಬಂಧನ ಭೀತಿಯಲ್ಲಿ ಮಂಜುನಾಥ್ ಗುಂಡೂರು. ಪರ್ಯಾಯ ವ್ಯವಸ್ಥೆ ಮಾಡದಿದ್ದರೆ ಶಾಸಕರ ಮನೆಗೆ ಮುತ್ತಿಗೆ, ಬೀದಿ ಬದಿ ಹೋರಾಟ ಸಮಿತಿ ಎಚ್ಚರಿಕೆ.
ತುಮಕೂರಿನಲ್ಲಿ ಸಿಪಿಐಎಂ 24ನೇ ರಾಜ್ಯ ಸಮ್ಮೇಳನ ಡಾಕ್ಟರ್ ಕೆ ಪ್ರಕಾಶ್ ಕಾರ್ಯದರ್ಶಿಯಾಗಿ ಆಯ್ಕೆ. ಪ್ರತಿ ಎಕರೆಗೆ 20 ಕ್ವಿಂಟಲ್ ಜೋಳ ಖರೀದಿಗೆ ಕೆಆರ್ಎಸ್ ಒತ್ತಾಯ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಎಸ್ಡಿಪಿಐ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.